ಉಳಿದಿರ್ತಕ್ಕಂಥ 3.5 ವರ್ಷ ಇವತ್ತು ಈ ಚುನಾವಣೆಯ ಫಲಿತಾಂಶ ಯಾವುದೇ ಪಕ್ಷದ ಮೇಲೆ ಪರಿಣಾಮ ಬೀರಲ್ಲ. ಅದು ಕಾಂಗ್ರೆಸ್ ಮೇಲಾಗಲಿ, JDS ಮೇಲಾಗಲಿ, BJP ಮೇಲಾಗಲಿ ಪರಿಣಾಮ ಬೀರಲ್ಲ. ಅದನ್ನು ಫಸ್ಟು ಜನರಿಗೆ ನಾವೆಲ್ಲ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಅವರು ಬುದ್ಧಿವಂತರಿದ್ದಾರೆ, ಅರ್ಥ ಮಾಡ್ಕೋತಾರೆ. ಇವತ್ತು ರಾಷ್ಟ್ರದ ಸರ್ಕಾರದ ಮೇಲಾಗಲಿ, ರಾಜ್ಯ ಸರ್ಕಾರದ ಮೇಲಾಗಲಿ ಯಾವುದೇ ಪರಿಣಾಮ ಬೀರಲ್ಲ. ಆದರೆ ಮುಖ್ಯವಾಗಿ ಈ ಚುನಾವಣೆ ಕಾಂಗ್ರೆಸ್ ಪಕ್ಷ ಗೆದ್ದರೆ, ಯೋಗೇಶ್ವರು ಶಾಸಕರಾದಾಗ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಸೇರಿ ಇಲ್ಲಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರು, ನಮ್ಮ ಪುಟ್ಟಣ್ಣ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ಏನು ನೀರಾವರಿಗೆ ಕೆರೆ ತುಂಬಿಸ್ಬೇಕು ಅಂತೇಳಿ ಯೋಗೇಶು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರು. ಅದು ಸ್ವಲ್ಪ ಮಟ್ಟಿಗೆ ಏನು ಅಡಚಣೆ ಆಗಿ ನಿಂತಿದೆ, ಅದು ಸಂಪೂರ್ಣವಾಗಿ ಯಶಸ್ವಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತಿನ ಚನ್ನಪಟ್ಟಣ ಮತದಾರರ ತೀರ್ಮಾನ ಇಡೀ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆ ಪೂರ್ಣವಾದಂಥ ಮಟ್ಟಿಗೆ ಜಾರಿಗೊಳ್ಳುತ್ತೆ. ಶಾಶ್ವತವಾಗಿ ಈ ಭೂಮಿ ಇರೋವರೆಗೂ ಆ ಯೋಜನೆ ಉಪಯೋಗ ಈ ಕ್ಷೇತ್ರದ ಪ್ರತಿಯೊಬ್ಬ ಸಾಮಾನ್ಯ ರೈತರಿಗೆ, ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೆ ಕುಡಿಯೋ ನೀರಿರ್ಬೋದು, ಜಾನುವಾರುಗಳಿಗಿರ್ಬೋದು, ಕೃಷಿಗಿರ್ಬೋದು ಉಪಯೋಗ ಆಗುತ್ತೆ. ಇವತ್ತು 16 ಎಲೆಕ್ಷನಲ್ಲಿ ವೋಟ್ ಮಾಡಿದ್ದಾರೆ. ಕೆಲವೊಮ್ಮೆ ಭಾವನಾತ್ಮಕವಾದಂಥ ಅಥವಾ ಕಮ್ಯುನಿಟಿ ಅಥವಾ ಜಾತಿ ಏನೋ ಕಾರಣಕ್ಕೂ ಒಂದು ಸ್ವಲ್ಪ ವೈಯಕ್ತಿಕವಾಗಿ ವೋಟ್ ಹಾಕ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಹಾಕ್ತಾರೆ. ಅದನ್ನು ಎಲ್ಲವೂ ಸರ್ವೇ ಸಾಮಾನ್ಯ. ಆದರೆ ಒಂದು ಬಾರಿ ಚನ್ನಪಟ್ಟಣಕ್ಕೋಸ್ಕರ ವೋಟ್ ಹಾಕಳಿಯುತ್ತೆ. ಒಂದು ಬಾರಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಪಕ್ಷವನ್ನು ಮರೆತು, ವೈಯಕ್ತಿಕವಾದ ವಿಚಾರವನ್ನು ಮರೆತು ಇವತ್ತು ಯೋಗೇಶ್ವರಿಗೆ, ಕಾಂಗ್ರೆಸ್ಗೆ ಮತ ಹಾಕಿದ್ರೆ